ಈಗಾಗಲೇ ಎಸ್ ಪಿ ಅವರು ಅಲ್ಲಿಯ ಪಿ ಎಸ್ ಐ ಅವರನ್ನು ಅಮಾನತು ಮಾಡಿದ್ದಾರೆ. ಮತ್ತು ಈಗ ಆ್ಯಕ್ಷನ್ ತೊಗೊಂಡಂಗೆ ಆಯ್ತಲ್ಲ ಇದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಆಯಿತು, ಪೊಲೀಸ್ ಇಲಾಖೆನೂ ಕೂಡ ನಾವು ಒಬ್ಬ ಪಿ ಎಸ್ ಐನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತಾರೆ? ನೋಡಿ, ಯಾವಾಗ ತೊಗೊಳ್ಳೋದು ಇಮಿಡಿಯೇಟ್ ನಿಮಗೆ ಅದರದ್ದು ಘಟನೆ ಗೊತ್ತಾದ ತಕ್ಷಣವೇ ಏನೇನು ಪ್ರಸಂಗ ನಡೆದಿದೆ ಅಂತ ಅನ್ನೋದು ಎಲ್ಲ ಸಣ್ಣ ಹುಡುಗ ಹೇಳುವಂಥ ಘಟನೆ ನಡೆದಿದೆ. ಸೊ ನಮ್ಮ ಪ್ರತಿಭಟನೆ, ನಮ್ಮ ಆಕ್ರೋಶ ಮುಚ್ಚಾಕುವಂಥ ಪ್ರಯತ್ನ ಮಾಡಿದ ನಂತರ ನಮ್ಮ ಪ್ರತಿಭಟನೆಗೆ ನಾವು ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ಆಕ್ರೋಶ ಇದೆ ಅಂತ ಗೊತ್ತಾದ ಮೇಲೆ ನೀವು ಕ್ರಮ ತೊಗೊಂಡ್ರಿ. ಸೊ ಮೊದಲು ಏನು ಮಾಡಿದ್ರಿ? ನಮ್ಮ ಗೋರಕ್ಷಕರೇ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಮಹಿಳೆಯರನ್ನ ಎಳೆದಾಡಿದ್ದಾರೆ ಅಂತನ್ನುವಂಥ ಹೇಳುವಂಥ ಪ್ರಯತ್ನ ಮಾಡಿದ್ರು. ಏನು ಹೇಳ್ತಾ ಇದ್ರಿ? ಯಾಕೆ ಹೇಳ್ತಾ ಇದ್ರಿ? ಏನು ಹೇಳಬೇಕು ಅಂತನ್ನುವಂಥ ನಿಮಗೆ ಒಂದು ಪ್ರಜ್ಞೆ ಇಲ್ವಾ? ನಿಮಗೆ ನಿಮ್ಮ ಸ್ಥಾನಕ್ಕೆ ಗೌರವವನ್ನು ಕೊಟ್ಟು ಯೋಚನೆ ಮಾಡಬೇಕು ನೀವು. ಸೊ ಅದನ್ನು ಬಿಟ್ಟು ಏನೇನೋ ಹೇಳ್ಕೊಂಡು ಮತ್ತು ಈ ಜಿಲ್ಲೆಯಲ್ಲಿ ಗೋಹತ್ಯೆ, ಕಸಾಯಿಖಾನೆಗಳು, ಗೋಕಳ್ಳತನ ಮತ್ತು ಗೋಮಾಂಸ ಸಾಗಾಣಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಒಬ್ಬ ಹಿರಿಯ ರಾಜಕೀಯ ವ್ಯಕ್ತಿಯ ಕೃಪಾಕಟಾಕ್ಷದಿಂದ ನಡೀತಾ ಇದೆ. ಇನ್ನು ಇದರ ವಿರುದ್ಧ ಇನ್ನು ಮುಂದಿನ ನಮ್ಮ ಹೋರಾಟ ಇನ್ನೂ ಉಗ್ರ ಆಗತ್ತೆ. ಹುಡುಕಿ ತೆಗಿತೀವಿ. ಈ ಎಲ್ಲೆಲ್ಲಿ ಕಸಾಯಿಖಾನೆಗಳು ಇಲ್ಲೀಗಲ್, ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ಅಂಥ ಇವತ್ತು ಕಸಾಯಿಖಾನೆಗಳು ನಡೀತಾ ಇದ್ದಾವೆ. ನಾವು ನೇರವಾಗಿ ಹೋಗಿ ಅಲ್ಲಿ ನಿಂತುಕೊಂಡು ಪೊಲೀಸ್ ಇಲಾಖೆ ಅವ್ರನ್ನ ಕರೆದು ಹೇಳ್ತೀವಿ, ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಕಸಾಯಿಖಾನೆ? ಪರ್ಮಿಷನ್ ಇಲ್ಲದೆ ಇವತ್ತು ನಡೀತಾ ಇದೆ. ಗೋಹತ್ಯೆ ನಿಷೇಧ ಕಾನೂನಿದೆ. ಇಡೀ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಯಾಕೆ ಮಾಡ್ತಾರೆ? ಏನು ಹುಡುಗಾಟಿಗೆನಾ? ಗೋವು ಅಂತನ್ನುವಂಥದ್ದೇನು ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಪ್ರಾಣಿಯನ್ನು ಕೊಲ್ಲೋದು ಅಂದ್ರೆ ಏನಿದು? ಎಲ್ಲಿಯವರೆಗೆ ಸಹನೆ ಅನ್ನುವಂಥದ್ದು ಬೇಕಲ್ಲ. ಸೊ ನಮ್ಮ ಗೋರಕ್ಷಕರನ್ನು ಇವತ್ತು ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಾರೆ. ಇದನ್ನು ನಾವು ಸಹನೆ ಮಾಡೋದಿಲ್ಲ. ಇದಕ್ಕೆ ಸರಿಯಾಗಿ ತಕ್ಕ ಉತ್ತರ ಕೊಡುವವರೆಗೆ, ಸರ್ಕಾರ ಉತ್ತರ ಕೊಡುವವರೆಗೆ ನಾವು ಬಿಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರು. ಮತ್ತು ಅಂದರೆ ಗೋರಕ್ಷಕರ ಮೇಲೆ ಈ ರೀತಿ ಹಲ್ಲೆ ಆದರೆ ನಾವು ಸುಮ್ಮನೆ ಕೊಡಲ್ಲ, ಇದು ಆರಂಭ, ಮುಂದಿನ ದಿವಸದಲ್ಲಿ ಈ ಹೋರಾಟ ಮುಂದುವರಿಯಲಿದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಅವರು ಇದೀಗ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಬೆಳಗಾವಿ.